ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು ನಾನು ತುಂಬ ಸಿಂಪಲ್ ಆಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಸ್ವಲ್ಪ ಗ್ರ್ಯಾಂಡ್ ಲುಕ್ ಇರುವಂಥ ಕ್ರೋಶಾ ಕುಚ್ಚನ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಮಾಡೋಣ. ಈಗ 11 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ, ಕ್ರೋಶಾ ನೀಡಲ್. ಅದಾದ ನಂತರ 6 ಎಳೆ ದಾರನ ಸುತ್ಕೊಂಡಿದ್ದೀನಿ. ಎಂಡಲ್ಲಿ ದಾರಕ್ಕೆ ನಾಟ್ ಹಾಕ್ಕೊಂಡಿದ್ದೀನಿ. ಈಗ ಫಸ್ಟು ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಒಂದ್ಸಲ ಲಾಕ್ ಆಯಿತು. ಅದಾದ ನಂತರ ಪಕ್ಕದಲ್ಲೇ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಲಾಕ್ ಆದ ನಂತರ ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 5 ಚೈನ್ಸ್ ಹಾಕ್ಕೊಳ್ಬೇಕು. ಈ ರೀತಿ 5 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಲಾಕ್ ಆದ ನಂತರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಬೇಕು. ಈಗ ದಾರನ ಒಂಚೂರು ಮೇಲಕ್ಕೆ ಎತ್ಕೊಂಡು ಈ ರೀತಿ ಸ್ವಲ್ಪ ಬಿಗ್ ಸೈಜ್ ಬೀಡ್ನ ಹಾಕೊಳ್ಬೇಕು. ನೀವು ಇದೇ ಡಿಸೈನ್ ಹಾಕೊಳ್ಬೇಕಂತ ಇಲ್ಲ, ಸ್ವಲ್ಪ ಉದ್ದ ಇರುವಂತಹ ಬೀಡ್ನ ಹಾಕ್ಕೊಳ್ಬೋದು. ಫ್ಲವರ್ ಬೀಡ್ ಹಾಕ್ಕೊಳ್ಬೋದು, ಸ್ಟಾರ್ ಬೀಡ್ ಹಾಕ್ಕೊಳ್ಬೋದು. ಆ ಥರ ಸ್ವಲ್ಪ ದೊಡ್ಡದು ನೋಡಿ ಹಾಕ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಅದಾದ ನಂತರ ಸೂಜಿ ಮೇಲೆ ದಾರನ ಸುತ್ಕೊಂಡು ಒಂದ್ಸಲ ಈ ರೀತಿ ನೀಡಲ್ನ ಸ್ಲ್ಯಾಂಟಿಂಗ್ ಆಗಿ ಇಟ್ಕೊಂಡು, ಅಂದರೆ ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಂಡು ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಸೂಜಿನ ಸ್ಟ್ರೈಟ್ ಇಟ್ಕೊಳ್ದಲ್ಲೇ ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕು. ಅದಾದ ನಂತರ 2 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೈನ್ ಹಾಕ್ಕೊಂಡು ದಾರ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಈ ರೀತಿ ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಬಂದು ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶಾ ಏನು ಮಾಡ್ಕೊಂಡಿದ್ವಿ, ಅದಕ್ಕೆ ಈಗ ನಾವು ಡಬಲ್ ಕ್ರೋಶನ ಫಿಲ್ ಮಾಡ್ತಾ ಇದ್ದೀವಿ. 2 ಚೈನ್ ಹಾಕ್ಕೊಂಡು ಅದಾದ ನಂತರ ಟೋಟಲ್ ಆಗಿ 8 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಇದ್ರೊಳಗೆ ನಾವು ನೋಡಿ ಈ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ಸಿಂಗಲ್ ಕಲರಲ್ಲಿ ಮತ್ತೆ ಸಿಂಗಲ್ ಸ್ಟೆಪ್ ಕೂಡ. ಡಿಸೈನ್ ನೋಡಿದ್ರೆ ಸಿಂಗಲ್ ಸ್ಟೆಪ್ಪಲ್ಲಿ ಮಾಡಿದ್ದು ಅಂತ ಅನ್ಸೋದೇ ಇಲ್ಲ. ಈ ರೀತಿ ಟೋಟಲ್ ಆಗಿ 8 ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ 8 ಡಬಲ್ ಕ್ರೋಶಾ ಆದ ನಂತರ ಇಲ್ಲಿಗೆ ಬರುತ್ತೆ ನೀಡಲ್ನ ನೋಡಿಕೊಂಡು ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ಬೇಕು. ಅದಾದ ನಂತರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಲಾಕ್ ಮಾಡ್ಕೊಂಡ್ರೆ ನಡೆಯುತ್ತೆ, ಅಥವಾ ನಾನಿಲ್ಲಿ 2 ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗ್ಯಾಪ್ಗೋಸ್ಕರ ಒಂದು ಸಾಕು ಅಂತಂದ್ರೆ ನೀವು ಒಂದು ಹಾಕ್ಕೊಂಡ್ರು ಸಾಕು. ಸ್ವಲ್ಪ ಇಲ್ಲಿ ಗ್ಯಾಪ್ ಬಂದಷ್ಟು ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಟೋಟಲ್ ಆಗಿ 3 ಲಾಕ್ಗಳಾದ್ಮೇಲೆ 2 ಚೈನ್ ಹಾಕೊಂಡು ಬಟ್ಟೆನ ತಿರುಗಿಸ್ಕೊಳ್ತಾ ಇದ್ದೀನಿ, ಅಂದ್ರೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 7 ಚೈನ್ ಹಾಕೊಳ್ಬೇಕು. 7 ಚೈನ್ ಹಾಕೊಂಡಿದ ನಂತರ ನಾವಿಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕೊಂಡಿದ್ವಲ್ಲ, ಅದ್ರ ಪಕ್ಕ ಏನ್ ಕಂಬ ಮಾಡಿರ್ತೀವಿ ಆ ಕಂಬದ ಮೇಲೆ ದಾರಾನ ತಗೊಂಡೋಗಿ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ 2 ಚೈನ್ ಮೇಲೆ ಪಕ್ಕದಲ್ಲಿ ಏನು ಕಂಬ ಮಾಡ್ಕೊಂಡಿದ್ವಿ ಅಲ್ಲಿ ಲಾಕ್ ಮಾಡ್ಕೊಂಡು ಬಟ್ಟೆನ ತಿರುಗಿಸ್ಕೊಳ್ತಾ ಇದೀನಿ. ತಿರುಗಿಸ್ಕೊಂಡು ಈಗ ಒಂದು ಲಾಕ್ ಮಾಡ್ಕೊಂಡು ದಾರನ ಮೇಲೆ ಕೇಳ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ನಾ ಇಲ್ಲಿ ಸ್ಮಾಲ್ ಸೈಡ್ ಬೀಡ್ನ ತಗೊಳ್ತಾ ಇದ್ದೀನಿ. ಬೀಡ್ನ ಇನ್ಸರ್ಟ್ ಮಾಡಿ ಡೈರೆಕ್ಟ್ ಆಗಿ ಆ ಚೈನ್ಗಳೇನಿದೆ ಅದರಲ್ಲಿ ಸೂಜಿನ ಹಾಕಿ ಒಂದು ಲಾಕ್ ಮಾಡ್ಕೊಳ್ಳೋದು. ಇದೇ ರೀತಿ ಕಂಟಿನ್ಯೂ ಮಾಡೋದು. ಒಂದು ಬೀಡ್ನ ಇನ್ಸರ್ಟ್ ಮಾಡೋದು, ಒಂದು ಲಾಕ್, ಒಂದು ಬೀಡ್ ಇನ್ಸರ್ಟ್ ಮಾಡೋದು, ಅದಾದ ನಂತರ ಒಂದು ಲಾಕ್. ನನಗಿಲ್ಲಿ ಟೋಟಲ್ ಆಗಿ 5
ಬೀಡ್ಸ್ ಸಿಡಿಸ್ತು. ಅದಾದ ನಂತರ 7 ಲಾಕ್ ಮಾಡ್ಕೊಂಡಿದ್ದೀನಿ ಟೋಟಲ್ ಆಗಿ. ಸೊ ಫಸ್ಟೇ ಒಂದು ಲಾಕ್ ಮಾಡ್ಕೊಂಡಿದ್ವಿ. ಅದಾದ ನಂತರ ಟೋಟಲ್ ಆಗಿ 5 ಬೀಡ್ಸ್. ಅದಂದ್ರೆ ಲಾಸ್ಟ್ ಅಲ್ಲಿ ಒಂದು ಲಾಕು. ನೀವು ನೋಡ್ಕೊಳ್ಳಿ, ನೀವು ಬೀಡ್ ಸೈಜಿಗೆ ಡಿಪೆಂಡ್ ಆಗುತ್ತೆ ಎಷ್ಟು ಅಲ್ಲಿ ಲಾಕ್ಸ್ ಮಾಡ್ಕೊಳ್ಬೇಕು ಅಥವಾ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕು ಅನ್ನೋದು. ಇಲ್ಲಿ ನನಗೆ 5 ಬೀಡ್ಸ್ ಹಿಡಿಸ್ತು ನೋಡಿ, ಈ ರೀತಿ ಬರುತ್ತೆ ಸಪ್ರೇಟ್ ಆಗಿ. ಅದಾದ ನಂತರ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಬೇಕು. ನೋಡಿ ಡಿಸೈನ್ ಫಿನಿಶಿಂಗ್ ಈ ರೀತಿ ಬರುತ್ತೆ. ನೀವು ಗ್ಯಾಪ್ ಜಾಸ್ತಿ ಆಯ್ತು ಅಂತ ಇದ್ದಲ್ಲಿ ಡಿಸೈನ್ ಒಳಗಡೆ ನಾವಿಲ್ಲಿ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ರೆ ನೀವು 1 ಮಾಡ್ಕೊಂಡ್ರು ನಡೆಯುತ್ತೆ. ಅದಾದ ನಂತರ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟೇ ಫ್ರೆಂಡ್ಸ್, ಡಿಸೈನು ತುಂಬಾ ಸಿಂಪಲ್, ತುಂಬಾ ಈಸಿ. ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಲುಕ್ ಅಂತ. ಈಗ ಅದಾದ ನಂತರ ಮತ್ತೆ 5 ಚೈನ್ಸ್ ಹಾಕೊಳ್ಳೋದು ಕುಚ್ಚು ಕಟ್ಲಿಕ್ಕೋಸ್ಕರ. ನೀವಿಲ್ಲಿ 2 ಈ ತರ ಆರ್ಚ್ ಮಾಡ್ಕೊಂಡು 2 ಕುಚ್ಚು ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನಾನು ಮತ್ತೆ 5 ಚೈನ್ ಆದ್ಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ದಾರನ ಒಂಚೂರು ಮೇಲೆ ಇಟ್ಕೊಂಡು ಈಗ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ನ ಲಾಕ್ ಮಾಡ್ಕೊಂಡು ಚೂರು ಕ್ರಾಸ್ ಆಗಿ ಇಟ್ಕೊಂಡು ನೀಡಲ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ, ಈ ರೀತಿ ಕ್ರಾಸ್ ಆಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ದಾರ ಸುತ್ಕೊಂಡು ಎರಡಕ್ಕೊಂದು ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಈ ಡಬಲ್ ಕ್ರೋಶಾದ ಒಳಗೆ ನಾವು ಕಂಬಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಫಸ್ಟ್ 2 ಚೈನ್ ಹಾಕೊಂಡು ಅದಾದ ನಂತರ ಸೂಜಿ ಮೇಲೆ ದಾರನ ಸುತ್ಕೊಂಡು ಎರಡಕ್ಕೊಂದು ಮಾಡ್ಕೊಳ್ಳೋದು. ಸೊ ಇದೇ ರೀತಿ ಟೋಟಲ್ ಆಗಿ 8 ಕಂಬಗಳನ್ನ ನಾವು ಈ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಬೇಕು. ಈ ರೀತಿ ಫಿಲ್ ಮಾಡ್ಕೊಂಡಿದ್ದಾದ ನಂತರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಇವಾಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಂಡು ಪಕ್ಕದಲ್ಲೇ 2 ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಗ್ಯಾಪ್ ಜಾಸ್ತಿ ಆಯ್ತು ಅಂತಿದ್ದಲ್ಲಿ 1 ಸಲ ಲಾಕ್ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ. ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಈಗ 2 ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ. ಚೈನ್ ಹಾಕೊಂಡು ಬಟ್ಟೆನ ಉಲ್ಟಾ ತಿರ್ಗಿಸ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕಿ ತಿರ್ಗಿಸ್ಕೊಳ್ಬೇಕಂತೇನಿಲ್ಲ, ಈಸಿ ಆಗುತ್ತೆ ಅಂತ. ಅದಾದ ನಂತರ ಆ 2 ಚೈನ್ ಪ್ಲಸ್ 5 ಚೈನ್ ಟೋಟಲ್ ಆಗಿ 7 ಚೈನ್ ಹಾಕೊಳ್ಬೇಕು. ಹಾಕೊಂಡು ಚೈನ್ ಹಾಕೊಂಡಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ 2, ಅದ್ರ ಪಕ್ಕ ಒಂದು ಕಂಬ ಇತ್ತು, ಅದ್ರ ಮೇಲೆ ದಾರನ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಈಗ ಬಟ್ಟೆನ ತಿರುಗಿಸ್ಕೊಂಡು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಈಗ ದಾರನ ಎಳ್ಕೊಂಡು ಬೀಡ್ನ ಇನ್ಸರ್ಟ್ ಮಾಡೋದು, ಒಂದು ಲಾಕ್ ಮಾಡ್ಕೊಳ್ಳೋದು. ಈ ರೀತಿ ಟೋಟಲ್ ಆಗಿ 5 ಬೀಡ್ಸ್ನ ಹಾಕೊಳ್ಳೋದು, ಲಾಕ್ ಮಾಡ್ಕೊಳ್ಳೋದು. ಅಷ್ಟೇ ಫ್ರೆಂಡ್ಸ್, ತುಂಬಾ ಬೇಗ ಮುಗ್ದೋಗ್ಬಿಡುತ್ತೆ. ನೋಡಿ ಈ ರೀತಿ ಡಿಸೈನ್ ಅಂತಾನೆ ದಿನಕ್ಕೆ ಒಂದು 4 ರಿಂದ 5 ಸ್ಯಾರಿ ಕೂಡ ಮುಗಿಸ್ಬೋದು ಆರಾಮಾಗಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಈಗ ಮತ್ತೆ 5 ಚೈನ್ಸ್ ಹಾಕೊಳ್ಳೋದು ಬೀಡ್ ಕಟ್ಲಿಕ್ಕೆ. ಈ ರೀತಿ ಸ್ಯಾರಿ ಪೂರ್ತಿ ಡಿಸೈನ್ ನ ಮಾಡ್ಕೊಂಡು ಹೋಗೋದು ಅಷ್ಟೇ ಫ್ರೆಂಡ್ಸ್. ಲಾಸ್ಟ್ ಅಲ್ಲಿ 2 ಲಾಕ್ ನ ಮಾಡಿ ದಾರನ ಕಟ್ ಮಾಡ್ಕೊಂಡು ಮೇಲಕ್ಕೆ ದಾರನ ಎಳ್ಕೊಳ್ಬೇಕು. ಈಗ ಅಲ್ಲಿಗೆ ಲಾಕ್ ಆಗ್ಬಿಡುತ್ತೆ. ಇದನ್ನ ಬ್ಯಾಕ್ ಸೈಡ್ ಅಲ್ಲಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋದಷ್ಟೇ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನ್, ಸ್ಟಿಫ್ ಆಗಿರುತ್ತೆ, ಎಲ್ಲೂ ಕೂಡ ನಿಮಗೆ ಬೆಂಡ್ ಆಗಲ್ಲ. ಈಗ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 157 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬಾ ನೀಟಾಗಿ ಬರುತ್ತೆ ಫಿನಿಶಿಂಗು, ಸ್ಟಿಫ್ ಆಗಿರುತ್ತೆ ಆರ್ಚ್ ಬಂದು. ಈ ಡಿಸೈನ್ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.